ನೋಡಿದ್ಯಾ ನಂಜು, ದೇವ್ರು ದೊಡ್ಡವನು. ಯಾರು ಎಷ್ಟೇ ಕಷ್ಟಪಟ್ಟರು ಶಾರದಕ್ಕ ತಪ್ಸ್ಕೊಂಡು ಬಂದೇ ಬಿಟ್ರು. ಪಾಪ ಶಾಂತನು ಎಷ್ಟು ಪೇಚಾಡ್ತಾ ಇದ್ದ ಗೊತ್ತಾ. ನಾನು ಅವ್ನಿಗೆ ಹೇಳಿದ್ದೆ, ಏನೂ ಆಗಲ್ಲ, ಧೈರ್ಯ ತಗೋ, ಶಾರದಕ್ಕ ವಾಪಸ್ ಬಂದೇ ಬರ್ತಾರಂತ. ಹಾಗೆ ಆಯ್ತು ನೋಡು. ಅಷ್ಟೇ ಅಲ್ಲ, ನನಗೇನೇ ವಿಷಯ ಗೊತ್ತಾದರೂ ನಿನಗೆ ತಿಳಿಸ್ತೀನಿ ಅಂತಲೂ ಹೇಳಿದ್ದೆ. ಯಾಕೋ ಹಂಗ್ಯಾಕೆ ನೋಡ್ತಿದ್ಯಾ ನನ್ನ? ನಾನೇನೋ ದೊಡ್ಡ ತಪ್ಪು ಮಾಡಿರೋ ಹಂಗೆ? ಯಾಕಕ್ಕ ತಪ್ಪು ಮಾಡ್ದೆ? ತಪ್ಪ? ನಾನೇನು ಮಾಡಿಲ್ವಲ್ಲ. ಶಾರದನ್ ಯಾಕೆ ಮನೆಯಿಂದ ಹೊರಗೆ ಬಿಟ್ಟೆ? ಏನು, ಈ ಮನೆಯಿಂದನಾ? ನಾನಾ? ಇಲ್ವಲ್ಲ. ಹೌದು, ಶಾರದಕ್ಕ ಈ ಮನೆಗೆ ಹೆಂಗೆ ಬಂದರು? ಸುಳ್ಳು ಹೇಳ್ಬೇಡ, ನಿಜ ಹೇಳು, ಏನಕ್ಕೆ ಬಿಟ್ಟೆ? ನಾನು ನಿಜನೇ ಹೇಳ್ತಾ ಇದ್ದೀನಿ ಕಣೋ. ಅಲ್ಲ, ಶಾರದಕ್ಕ ಈ ಮನೆಗೆ ಹೆಂಗೆ ಬಂದರು ಅಂದೆ. ಕೇಳಿಸ್ಕೊ, ಅವಳನ್ನು ನಾವೇ ಕಿಡ್ನ್ಯಾಪ್ ಮಾಡಿದ್ದು, ಅವಳನ್ನು ನಾವೇ ಈ ಮನೇಲಿಟ್ಟಿದ್ದು. ಈ ವಿಷಯ ನನಗೆ ಯಾಕೋ ಹೇಳಿಲ್ಲ? ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಈ ವಿಷಯ ನಿನಗೆ ಮೊದಲೇ ಗೊತ್ತಿದೆ ಅಂತೇಳಿ. ಯಾಕೆ ತಪ್ಪು ಮಾಡಿದೆ ಅದನ್ನು ಹೇಳು. ಏಯ್, ತಪ್ಪು ಮಾಡಿರೋದು ನೀನು, ನನ್ನ ಮೇಲೆ ಹೇಳ್ತೀಯಲ್ಲ. ನಾನೇನು ಶಾರದಕ್ಕ ವಾಪಸ್ ಬಂದ್ರಲ್ಲ ಅನ್ನೋ ಖುಷಿಯಲ್ಲಿದ್ದೀನಿ ಅಷ್ಟೇ, ಬೇರೆ ಯಾವ ವಿಚಾರನೂ ನನಗೆ ಗೊತ್ತಿಲ್ಲ. ಈ ವಿಷಯ ಶಾಂತನಿಗೇನಾದ್ರೂ ಗೊತ್ತಾದರೆ ನಿನ್ನ ಗತಿ ಏನಾಗುತ್ತೆ ಗೊತ್ತಾ? ಏನೂ ಆಗಲ್ಲ, ಅವನಿಂದ ಏನೂ ಮಾಡ್ಕೊಳ್ಳೋದಕ್ಕಾಗಲ್ಲ. ಅದು ಅಲ್ಲದೆ ಅವನಿಗೆ ಈ ವಿಚಾರ ಗೊತ್ತು ಅನ್ನೋದು ನನಗೆ ಗೊತ್ತಿದೆ. ಅದಿರಲಿ, ಶಾರದಾ ನಿಮ್ಮ ಮನೆಯಿಂದ ಹೊರಗೆ ಹಾಕ್ಬಿಟ್ಟೆ, ಅದನ್ನು ಹೇಳು. ಅಯ್ಯೋ, ನಾನು ಏನು ಮಾಡಿಲ್ಲ ಕಣೋ, ನನಗೇನು ಗೊತ್ತಿಲ್ಲ. ಯಾಕಕ್ಕ ಹೀಗೆ ಮಾಡಿದೆ? ನಿನಗೆ ಗೊತ್ತಿಲ್ಲ, ದೊಡ್ಡ ಪಶ್ಚಾತ್ತಾಪ ಪಡ್ತೀಯ ನೀನು. ಶಾಂತನು ಶಾರದಕ್ಕ ಮಗ ಆಗಿದ್ದಕ್ಕೆ ಒಳ್ಳೇದಾಯ್ತು. ಅವನು ಈ ಮನೆಗೆ ಸೇರಿದವನಾದ. ಅವನಿಂದ ಮುಂದೆ ಎಷ್ಟು ಸಹಾಯ ಆಗುತ್ತೆ ಗೊತ್ತಾ? ಹೌದು, ಈ ವಿಷಯ ನಿಂಗೆ ಮೊದಲೇ ಗೊತ್ತಿತ್ತಾ? ಗೊತ್ತಿತ್ತು. ಅದು ಅಲ್ಲದೆ ಅವನು ದೊಡ್ಡ ಮನೆ ಹಾಳ ಅನ್ನೋದು ಕೂಡ ನಂಗೆ ಗೊತ್ತಿತ್ತು. ರಾಧಿಕಾನ್ ವಿರುದ್ಧ ಅವನು ಏನೇ ಕೆಲಸ ಮಾಡಿದ್ರು ಅದು ಮನೆ ಹಾಳು ಕೆಲಸ ಅನ್ಸ್ಕೊಳ್ಳೋದಿಲ್ಲ. ಈ ಮನೆ ಉಳಿಸ್ಕೊಳ್ಳೋಕ್ಕೆ ನಮಗೆ ಸಹಾಯ ಮಾಡೋ ಕೆಲಸ ಅನ್ಸ್ಕೊಳ್ಳುತ್ತೆ. ಅಮ್ಮ, ನೀನೇ ಈ ಕೆಲಸ ಮಾಡಿದ್ರು ಒಳ್ಳೆ ಕೆಲಸನೇ ಮಾಡಿದೆ ಅಮ್ಮ. ಅಲ್ಲ ಅಮ್ಮ, ನಮಗೆ ಗೊತ್ತಾಗದೆ ಶಾರದತೆನ ಈ ಮನೇಲಿ ಕಟ್ಟಾಕಿದ್ರಂತೆ. ಹೌದು, ನಿನ್ಗೇನು ಗೊತ್ತಾಯ್ತು? ಅಯ್ಯೋ, ನನಗೇನು ಗೊತ್ತಿಲ್ಲ ಕಣೆ. ಅಯ್ಯೋ, ನನ್ನ ಹತ್ರ ಯಾಕಮ್ಮ ಸುಳ್ಳು ಹೇಳ್ತೀಯಾ? ನಾನೇನು ಹೋಗ್ಬಿಟ್ಟು ಅವ್ರ ಹತ್ರ ಹೇಳ್ಬಿಡ್ತೀರಾ? ಅಯ್ಯೋ, ಅದು ನನಗೆ ಗೊತ್ತು. ಆದರೆ ಶಾರದಕ್ಕ ಈ ಮನೆಗೆ ಬಂದಿದ್ದು ಗೊತ್ತಿಲ್ಲ, ಹೋಗಿದ್ದು ಗೊತ್ತಿಲ್ಲ. ನಿನಗೂ ನನ್ನ ಮೇಲೆ ಅನುಮಾನನಾ? ನಿಜನಾ? ದೇವರಾಣಿಗೂ ಕಣೆ. ಸರಿ, ಆಯ್ತು. ಯಾರಿದ್ದೀರಾ? ಚಕೋರಿ, ಜಾನಕಿ, ಬಾಗ ತೆಗೀರಿ. ಅಯ್ಯೋ ದೇವ್ರೆ, ಒಳಗಡೆ ಯಾರು ಇದ್ದಾರೆ ಅನ್ಸುತ್ತೆ. ಬೀಗ ಬೇರೆ ಹಾಕಿದೆ. ಕಿವಿ ಕೈ ನಂಜು ಹತ್ರ ಇರ್ಬೇಕಲ್ವಾ? ಒಳಗಡೆ ಜಾನಕಿ ಇದ್ದಾಳೆ ಅನ್ಸುತ್ತೆ. ಹೌದು, ಈ ನಂಜು ಕಿವಿ ಕೈ ಗಾದಿ ಕೆಳಗಿಟ್ಟಿದ್ದ. ತಾಳ ಜಾನಕಿ, ಬಾಗ್ಲ ತೆಗಿತೀನಿ. ಈ ನಂಜುದ್ ಯಾಕೋ ಅತಿ ಆಯ್ತು ಅನ್ಸುತ್ತೆ. ಚಕೋರಿ, ಶಾರದಕ್ಕ, ನೀವೇ ನಿಲ್ಲಿ. ರಾಧಿಕಾ, ಶೀಲಂ, ನಂಜುಗುಡಿ ನನ್ನ ಕಿಡ್ನಾಪ್ ಮಾಡಿ ಇಲ್ಲಿ ಕೂಡ ಹಾಕಿದ್ದಾರೆ. ಅಯ್ಯೋ ದೇವ್ರೆ, ಅವ್ರಿಗೇನು ಬಂದಿದ್ದು ದೊಡ್ಡ ರೋಗ? ಪಾಪ ಶಾಂತನ ಹುಡುಕ್ದಿರೋ ಜಾಗನೇ ಇಲ್ಲ.
ಈ ಶೀಲಂಗಾದ್ರೂ ಬುದ್ಧಿ ಬೇಡವಾ? ಯಾರನ್ನು ಬಿಡೋದಿಲ್ಲ, ಸೇಡ್ ತೀರಿಸ್ಕೋತೀನಿ ನಾನು. ಅಯ್ಯೋ ಅಕ್ಕ, ಹಂಗಂದ್ರೆ ಹೆಂಗೆ? ಶೀಲಂ ರಾಧಿಕನ್ ಮಾತು ಕಟ್ಕೊಂಡು ಹಿಂಗೆಲ್ಲ ಆಡ್ತಿದ್ದಾನೆ. ನಿಮ್ಮ ಕೋಪ ಏನಾದರೂ ರಾಧಿಕನ್ ಮೇಲೆ ಇರಲಿ. ಸರಿ, ಹಾಗಿದ್ರೆ ಮೊದಲು ನಂಜುಗುಡಿನ ಮನೆಯಿಂದ ಹೊರಗಡೆ ಹಾಕು. ಆಗ ಶೀಲಂ ಸರಿ ಹೋಗ್ತಾನೆ. ರಾಧಿಕಾ ಹೇಗೆ ನೆಮ್ಮದಿಯಾಗಿರ್ತಾಳೆ ಅಂತ ನಾನು ನೋಡ್ತೀನಿ. ಅವಳಿಂದನೇ ನನ್ನ ಮಗ ಹಾಳಾಗ್ತಾ ಇರೋದು. ಹೆಂಗಾದ್ರೂ ಮಾಡಿ ಅವಳನ್ನು ಮನೆಯಿಂದ ಹೊರಗೆ ಹಾಕ್ಸ್ಬಿಡಿ ಅಕ್ಕ. ತಾಯಿ ಮಕ್ಕಳು ಋಣಿಯಾಗಿರ್ತೀವಿ. ಅಲ್ಲ, ನೀವು ಇಲ್ಲಿದ್ದೀರಾ ಅಂತ ನಂಗೆ ಮೊದಲೇ ಗೊತ್ತಿದ್ರೆ ನಿಮ್ಮನ್ನು ಯಾವತ್ತೂ ಬಿಟ್ಟು ಕಳಿಸ್ತಿದ್ದೆ. ನಿಮ್ಮ ಬುದ್ಧಿಗೊಂದಿಷ್ಟು. ಆ 3 ಜನ ಈ ಬಾಗಿಲ ಹತ್ರ ನಿಂತ್ಕೊಂಡು ಗುಸುಗುಸು ಅಂತ ಮಾತಾಡೋದು, ಅನುಮಾನ ಬರೋ ಥರ ನಡ್ಕೊಳ್ಳೋದನ್ನು ನೋಡಿದಾಗಲೇ ನನಗೆ ಅನುಮಾನ ಬರಬೇಕಾಗಿತ್ತು. ಆದಷ್ಟು ಈಗ ನನ್ನನ್ನು ಇಲ್ಲಿಂದ ಹೊರಗಡೆ ಕಳಿಸೋ ವ್ಯವಸ್ಥೆ ಮಾಡ್ತೀಯಾ? ಸರಿ ಅಕ್ಕ, ಅವರು ಬಾಗಿಲ ಹತ್ರನೇ ಇರ್ತಾರೆ. ನೀವು ಹೋಗೋದು ಕಷ್ಟ ಆಗುತ್ತೆ. ಇರಿ, ನಿಮ್ಮನ್ನ ಹಿತ್ತಲು ಬಾಗಿಲಿಂದ ಕಳಿಸ್ತೀನಿ. ನೋಡ್ಕೊಂಬರ್ತೀನಿ ತಡೀರಿ. ಬೇಡ ಚಕೋರಿ, ಮನೇಲಿ ಈಗಲೇ ಗೊತ್ತಾಗೋದು ಬೇಡ. ನಂಜುಗುಡಿ ಊಟ ತೊಗೊಂಡು ಬರ್ತಾನೆ ಇರ್ತಾನೆ. ಹೇಗೋ ಇವತ್ತೊಂದು ರಾತ್ರಿ ನಾನು ಇಲ್ಲೇ ಕಳಿತೀನಿ. ಬೆಳಗ್ಗೆ ಇಲ್ಲಿಂದ ಹೊರಡೋ ವ್ಯವಸ್ಥೆ ಮಾಡಿ. ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡ್ರಿ ಅಕ್ಕ. ಮೊದಲು ನೀವು ಇಲ್ಲಿಂದ ಹೋಗ್ರಿ. ಈ ಕೊಂಪೆಲಿ ಇರೋದು ಬೇಡ. ಹಾಗಲ್ಲ ಚಕೋರಿ, ನನ್ನ ಮಾತನ್ನ ಕೇಳು. ಶಾಂತನುಗೆ ನಾನಿರೋ ವಿವರ್ಶನ ತಿಳಿಸ್ಬಿಡು. ಅವನೆಲ್ಲ ವ್ಯವಸ್ಥೆ ಮಾಡ್ತಾನೆ. ಹೇಗೋ ಬೆಳಗ್ಗಿನ ಜಾವ ನಾನು ಇಲ್ಲಿಂದ ಹೊರಡಬೇಕು. ವ್ಯವಸ್ಥೆ ಮಾಡ್ತೀಯಲ್ಲ? ಸರಿ ಅಕ್ಕ, ನಿಮ್ಮ ಮಾತನ್ನು ಮೀರಕ್ಕಾಗುತ್ತಾ? ಯಾರು ನನ್ನಿಂದ ಏನೇ ಮುಚ್ಚಿಟ್ರು ಅದನ್ನು ಬಯಲಿಗೆ ಹೆಂಗೆ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ರಾಧಿಕಾ, ನನ್ನ ಮಗನ್ನ, ನನ್ನ ತಮ್ಮನ್ನ ನಿನ್ನ ಬುಟ್ಟಿಗೆ ಹಾಕ್ಕೊಂಡಿದ್ಯಾ? ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೆ.